ಗ್ರಾಮ ಭಾರತಿ ಶಿಕ್ಷಣ ಸಮಿತಿಯ ವತಿಯಿಂದ ನಡೆಸಲ್ಪಡುತ್ತಿರುವ ಶಿಗ್ಲಿಯ ಶ್ರೀಮತಿ ಜಾನಕಿಬಾಯಿ ರಾಜಪೂತ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಪೋಷಕರ ಸಭೆ ಹಾಗೂ ಉಚಿತ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ನಡೆಯಿತು. ಗಿಡಕ್ಕೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಶಾಲೆಯ ಪ್ರಮುಖ ದಾನಿಗಳಾದ ಐಎಸ್ ಪೂಜಾರ ಅವರು ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಮವಸ್ತ್ರಗಳನ್ನು ವಿತರಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಗಣ್ಯರು, ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಶಾಲೆ ಮತ್ತು ಪೋಷಕರ ಪಾತ್ರ ಅತ್ಯಂತ ಪ್ರಮುಖವಾಗಿದ್ದು, ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ನಿರಂತರ ಕಾಳಜಿ ವಹಿಸಬೇಕು ಎಂದರು. ಇದೇ ವೇಳೆ ಶಾಲೆಯ ಶೈಕ್ಷಣಿಕ ಪ್ರಗತಿ, ಮೂಲಸೌಕರ್ಯಗಳ ಅಭಿವೃದ್ಧಿ ಹಾಗೂ ವಿದ್ಯಾರ್ಥಿಗಳ ಹಾಜರಾತಿ ಹೆಚ್ಚಿಸುವ ಕುರಿತು ಪೋಷಕರು ಮತ್ತು ಶಿಕ್ಷಕರ ನಡುವೆ ಸಮ್ಮೇಳನ ಸಮಾಲೋಚನೆ ನಡೆಯಿತು. ಈ ಸಂದರ್ಭದಲ್ಲಿ ಗ್ರಾಮ ಭಾರತಿ ಶಿಕ್ಷಣ ಸಮಿತಿಯ ಪದಾಧಿಕಾರಿಗಳು, ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದ, ಎಸ್ಡಿಎಂಸಿ ಸದಸ್ಯರು ಹಾಗೂ ಮಕ್ಕಳ ಪೋಷಕರು ಉಪಸ್ಥಿತರಿದ್ದರು. ಗಾಳಪ್ಪ ಎಚ್ ಹರಿಜನ್, ಗದಗ. ಇವತ್ತು ನನಗೆ ಬಹಳ ಸಂತೋಷ ಆಗಿದೆ. ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಈ ಸಮವಸ್ತ್ರ ದಾನಿಗಳಾದಂಥ ನಮ್ಮ ಆತ್ಮೀಯರಾದ ಈರಣ್ಣ ಪೂಜಾರ್ ಅವರು ಇವತ್ತು ಆಗಮಿದ್ದಾರೆ. ಅವರು ಕೂಡ ಒಂದು ಜ್ಞಾನ ಗಂಗೋತ್ರಿ ಅಂತಕ್ಕಂಥ ಒಂದು ಬೃಹತ್ ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಸಂಸ್ಥಾಪಕ ಅಧ್ಯಕ್ಷರು ಆಗಿ ಅವರು ಉತ್ತಮ ರೀತಿಯಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸಿದ್ದಾರೆ. ನಮ್ಮದು ಇದು 1ರಿಂದ LKGಯಿಂದ 7ನೇವರೆಗೆ ನಮ್ಮದು ಅನುದಾನಿತ ಶಾಲೆ ಇದೆ. 1ರಿಂದ 7 ಅನುದಾನಿತ ಶಾಲೆ. ಅಲ್ಲೇ 8, 9, 10 ನಮ್ಮ ಕನ್ನಡ ಅನುದಾನಿತ ಶಾಲೆ. ನನಗೂ 1ರಿಂದ 10ನೇ ನಾವು ನಾನ್-ಎಡೆಡ್ ಅನುದಾನ ರಹಿತ ಶಾಲೆಗಳು ನಮಗೂ ಅದವು. ಅನುದಾನ ರಹಿತ ಶಾಲೆ ನಡೆಸೋದು ಎಷ್ಟು ಕಷ್ಟ ಐತಿ ಅನ್ನೋದು ನಮಗೂ ಗೊತ್ತೈತೆ, ಎಲ್ಲರಿಗೂ ಇದೆ, ನಮ್ಮ ಹಿರಿಯರಿಗೆ. ಅಂಥದ್ರಲ್ಲಿ 1 to 12 ಅನುದಾನ ರಹಿತವಾಗಿ ಅವರು ಶಾಲೆಯನ್ನು ನಡೆಸಿ ಅಲ್ಲಿ ಬಹಳ ದಾಖಲೆ ಮಟ್ಟದಲ್ಲಿ ವಿದ್ಯಾರ್ಥಿಗಳನ್ನು ಆಕರ್ಷಿಸಿ ಉತ್ತಮವಾದಂಥ ವಿದ್ಯೆಯನ್ನು ಕೊಡೋದ್ರ ಜೊತೆಗೆ ಇವತ್ತು ಅವರ ಎಲ್ಲರಿಗೂ ಇರೋದಿಲ್ಲ, ಎಲ್ಲರ ಹತ್ರ ಸಂಪತ್ತಿರ್ಬೋದು. ಶ್ರೀಮಂತರು ಅವ್ರಿಗಿಂತ ಭಾಳ ಶ್ರೀಮಂತರು ಈ ದೇಶದೊಳಗೆ ಭಾಳ ಇರ್ಬೋದು. ಆದರೆ ಆ ಶ್ರೀಮಂತಿಗೆ ಇದ್ದವರಿಗೆ ಕೊಡೋ ಗುಣ ಇರಬೇಕಲ್ಲ, ದಾನ ಮಾಡುವಂಥ ಒಂದು ಬುದ್ಧಿ ಇರಬೇಕಲ್ಲ, ಅದು ಕೇವಲ ಕೆಲವರಲ್ಲಿ ಮಾತ್ರ ಇರ್ತದೆ. ಇಂದಿನ ಪಾಲಕರ ಸಭೆಗೆ ನಿಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ಶಾಲೆಯ ಪ್ರಗತಿ ಪಾಲಕರ ಪಾತ್ರ ಮತ್ತು ಸಹಕಾರ ಅತ್ಯಂತ ಮುಖ್ಯವಾಗಿದೆ. ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸಲು ಶಾಲೆ ಮತ್ತು ನೀವು ಜೊತೆಯಾಗಿ ಸಾಗಬೇಕಿದೆ. ಇಂದಿನ ಸಭೆಯ ವಿಶೇಷ ಕಾರಣಕ್ಕಾಗಿ ಅತ್ಯಂತ ಸಂತೋಷ ತಂದಿದೆ. ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ ಯೂನಿಫಾರ್ಮ್ ವಿತರಿಸುವ ಶುಭ ಸಂದರ್ಭಗಳು ಎಂದಾಗಿದೆ. ಸಮವಸ್ತ್ರದ ಮಹತ್ವ ಮತ್ತು ಉದ್ದೇಶ ಸಮಾನತೆಯ ಸಂಕೇತ. ಸಮವಸ್ತ್ರ ಎಂದರೆ ಎಲ್ಲರೂ ಒಂದೇ ಎಂಬ ಭಾವನೆ. ಶ್ರೀಮಂತ, ಬಡವ, ಜಾತಿ, ಮತ ಎಂಬ ಯಾವುದೇ ಭೇದವಿಲ್ಲದೆ ಎಲ್ಲ ಮಕ್ಕಳು ಶಾಲೆಯ ಆವರಣದಲ್ಲಿ ಸಮಾನರು ಎಂಬ ಇದು ಬಿಂಬಿಸುತ್ತದೆ. ಶಿಸ್ತು ಮತ್ತು ಏಕಾಗ್ರತೆ, ಒಂದೇ ರೀತಿಯ ಉಡುಪು, ಮಕ್ಕಳ ಉತ್ತಮ ಶಿಸ್ತು, ಜವಾಬ್ದಾರಿ ಮತ್ತು ಶಾಲೆಗೆ ಸೇರಿದವರೆಂಬ ಹೆಮ್ಮೆಯ ಭಾವನೆಯಿಂದ ಮೂಡಿಸುತ್ತದೆ. ಇದು ಅವರ ಗಮನವನ್ನು ಮತ್ತು ಕೇವಲ ಶಿಕ್ಷಣದ ಕಡೆಗೆ ಹರಿಸುವ ಸಹಾಯ ಮಾಡುತ್ತದೆ. ಇನ್ನಷ್ಟು ಸುದ್ದಿಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂಕುಶ. ಇದು ಜನಪರ ಧ್ವನಿ.